ಹಲೋ ಫ್ರೆಂಡ್ಸ್, ಲೇಡೀಸ್ ಕ್ರೇಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸ್ಯಾರಿಯಲ್ಲಿ ನಾವು ಲಾಸ್ಟ್ ಟೈಮಲ್ಲಿ ಲೆಹೆಂಗಾವನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿನಿ. ಈ ರೀತಿಯಾದಂತಹ ಲೆಹೆಂಗಾವನ್ನು ಸ್ಟಿಚ್ ಮಾಡೀನಿ. ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ವಿಡಿಯೋವನ್ನು ನೋಡ್ಬೋದು. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅಲ್ಲಿನೂ ಕೂಡ ನೀವು ಚೆಕ್ ಮಾಡಿ ಆ ವಿಡಿಯೋವನ್ನು ನೋಡ್ಬೋದು. ಈಗ ಅದ್ರ ಮೇಲೆ ಬ್ಲೌಸನ್ನು ಸ್ಟಿಚ್ ಮಾಡೋಣ. ಸಿಂಗಲ್ ಟಕ್ಸ್ ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಈ ಲೆಹೆಂಗಾದ ಬ್ಲೌಸ್ನ ಉದ್ದವನ್ನು ನಾವು 14 ಇಂಚ್ ರೆಡಿ ಮಾಡ್ಕೋಬೇಕು. 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ 15 ಇಂಚ್ಗೆ ನಾನು ಫ್ರಂಟ್ ಪಾರ್ಟ್ಗಾಗಿ ಮಾರ್ಕ್ ಮಾಡ್ಕೊಂಡಿನಿ. ಮೊದಲಿಗೆ ಫ್ರಂಟ್ ಪಾರ್ಟ್ಗಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಫೋಲ್ಡೆಡ್ ಸೈಡ್ ಕಡೆಯಿಂದ ನಾನು 2.2 ಇಂಚು ಮಾರ್ಕ್ ಮಾಡ್ಕೊಂಡಿನಿ ಕೊರಳಿನ ಅಗಲವನ್ನು. ಶೋಲ್ಡರ್ 3 ಇಂಚು. ಈಗ ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ 5.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ ಆರ್ಮೋಲ್ನ ಉದ್ದವನ್ನು. ನೀವು ನಿಮ್ಮ ಮೆಜರ್ಮೆಂಟ್ಸ್ನ ಪ್ರಕಾರ ಇದೇ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಮಾರ್ಕ್ ಮಾಡ್ಕೋತಾ ಹೋಗ್ರಿ. ನೆಕ್ಸ್ಟ್ 1 ಇಂಚು ರೌಂಡ್ ಶೇಪ್ ತಗೊಳ್ಳೋಣ. ಫ್ರಂಟ್ ಪಾರ್ಟ್ ಆಗಿರೋದ್ರಿಂದ 1 ಇಂಚು. ಚೆಸ್ಟ್ನ ಅಗಲ 34 ಇಂಚಸ್ ಐತಿ. ಅದರ 4ನೇ ಭಾಗ 8.5 ಇಂಚು, 2 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ. ನೆಕ್ಸ್ಟ್ ಸೊಂಟದ ಅಳತೆ ಮಾರ್ಕ್ ಮಾಡ್ಕೊಳ್ಳೋಣ. ಸೊಂಟದ ಅಳತೆ 32 ಇಂಚ್ ಐತಿ. ಅದರ 4ನೇ ಭಾಗ 8 ಇಂಚು, 2 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ, 2 ಇಂಚು ಟೆಕ್ಸ್ಗಾಗಿ. ಟೋಟಲಿ 8 ಪ್ಲಸ್ 4 ಇಂಚು ಸೊಂಟದ ಅಳತೆಯಲ್ಲಿ ಮಾರ್ಕ್ ಮಾಡ್ಕೊಂಡಿನಿ. ಸ್ವಲ್ಪ ಸೊಂಟದ ಅಳತೆ ಮಾರ್ಕ್ ಮಾಡ್ಕೊಳ್ಳೋದು ವಿಡಿಯೋದಲ್ಲಿ ಕ್ಯಾಚ್ ಆಗಿಲ್ಲ. ನೆಕ್ಸ್ಟು ಕೊರಳಿನ ಉದ್ದ 6 ಇಂಚು. ಈ ರೀತಿ ಬಾಕ್ಸ್ ಮಾಡ್ಕೊಳ್ಳೋಣ. ಕೆಳಗಡೆ ಕೊರಳಿನ ಅಗಲವನ್ನು ಸ್ವಲ್ಪ ಬ್ರಾಡ್ ತೊಗೊಂಡಿನಿ. ಇದರಿಂದ ಕೊರಳಿನ ಶೇಪ್ ಚೆನ್ನಾಗಿ ಬರ್ತೈತಿ. ಅದಕ್ಕೋಸ್ಕರ ಮೇಲ್ಗಡೆಗಿಂತಲೂ ಒಂದು ಅರ್ಧ ಇಂಚು ನಾವು ಕೆಳಗಡೆಗೆ ಕೊರಳಿನ ವಿಡ್ತನ್ನು ಸ್ವಲ್ಪ ಜಾಸ್ತಿ ತಗೋಬೇಕು. ಈ ರೀತಿಯಾಗಿ ಫ್ರಂಟ್ ಪಾರ್ಟ್ಗಾಗಿ ಮಾರ್ಕ್ ಮಾಡ್ಕೊಂಡಿನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಹಾಗೆ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಈ 3 ಪೀಸ್ ಲೆಹೆಂಗಾ ಬ್ಲೌಸ್ ಮತ್ತು ಜಾಕೆಟ್ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನೋಡ್ತೀರಿ. ಫಸ್ಟ್ ಪಾರ್ಟಲ್ಲಿ ಲೆಹೆಂಗಾ ಕಟಿಂಗ್ ಸ್ಟಿಚಿಂಗ್ ಆಯಿತು. ಈ ಭಾಗದಲ್ಲಿ ಬ್ಲೌಸ್ನ ಸ್ಟಿಚಿಂಗ್ ತೋರಿಸ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಜಾಕೆಟ್ನ ಸ್ಟಿಚಿಂಗ್ ಅಂತ ತೋರಿಸ್ತೀನಿ. ಈಗ ಬ್ಯಾಕ್ ಪಾರ್ಟ್ಗಾಗಿ ನಾನು ಮತ್ತೆ ಲೈನಿಂಗ್ ಬಟ್ಟೆಯನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಫ್ರಂಟ್ ಪಾರ್ಟನ್ನು ಈ ರೀತಿ ಜೋಡಿಸ್ಕೊಂಡಿನಿ. ಜಸ್ಟ್ ನಾನು ಫ್ರಂಟ್ ಪಾರ್ಟ್ನ ಲೆಂಗ್ತನ್ನು ಮಾತ್ರ ಮಾರ್ಕ್ ಮಾಡ್ಕೋತೀನಿ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಟೇಪಿಂದನೇ 14 ಪ್ಲಸ್ 1 ಇಂಚ್ 14 ಬ್ಲೌಸ್ನ ಉದ್ದವನ್ನು ರೆಡಿ ಮಾಡ್ಕೋಬೇಕು. 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ. ಟೋಟಲಿ 15 ಇಂಚು ಬ್ಲೌಸ್ನ ಉದ್ದ. ನೆಕ್ಸ್ಟು ಫೋಲ್ಡೆಡ್ ಸೈಡ್ ಕಡೆಯಿಂದ ನಾನು ಒಂದು ಅರ್ಧ ಇಂಚಿನಷ್ಟು ಮಾರ್ಜಿನ್ ಬಿಡ್ತೀನಿ. ಯಾಕಂದರೆ ಬ್ಯಾಕ್ ಪಾರ್ಟಲ್ಲಿ ನಾವು ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಮಾಡ್ಕೋಬೇಕು. ಅದಕ್ಕೋಸ್ಕರ ನೆಕ್ಸ್ಟ್ 2.2 ಇಂಚು ಕೊರಳಿನ ಅಗಲ ಮಾರ್ಜಿನ್ ಲೈನನ್ನು ಬಿಟ್ಟು ಮತ್ತು 3 ಇಂಚು ಶೋಲ್ಡರ್. ಈಗ ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ ನಾನು 5.5 ಇಂಚ್ಗೆ ಆರ್ಮೋಲ್ನ ಉದ್ದವನ್ನು ಮಾರ್ಕ್ ಮಾಡ್ಕೋತೀನಿ. ಈ ರೀತಿ ಬಾಕ್ಸ್ ಮಾಡ್ಕೊಳ್ಳೋಣ. ಬಾಕ್ಸ್ ಮಾಡ್ಕೊಂಡಾದಮೇಲೆ 1.5 ಇಂಚ್ಗೆ ರೌಂಡ್ ಶೇಪ್ ತಗೋತೀನಿ ಬ್ಯಾಕ್ ಪಾರ್ಟ್ನ ರೌಂಡ್ ಶೇಪನ್ನು. ನೆಕ್ಸ್ಟ್ 8.5 ಇಂಚು ಚೆಸ್ಟ್ ಸೈಜು 2 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ. ನೋಡಿರಿ, ಕೆಳಗಡೆಗೆ ಸೊಂಟದ ಅಳತೆ 8 ಇಂಚು, 2 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ, 1 ಇಂಚು ಟಕ್ಸ್ಗಾಗಿ. ಇದೇ ರೀತಿ ನೀವು ಫ್ರಂಟ್ ಪಾರ್ಟಲ್ಲಿ ಸ್ವಲ್ಪ ವಿಡಿಯೋ ಕ್ಯಾಚ್ ಆಗಿಲ್ಲ, ಅದಕ್ಕೋಸ್ಕರ ಇಲ್ಲಿ ನೋಡಿಕೊಂಡು ಹಾಕ್ಕೊಳ್ರಿ. ನೆಕ್ಸ್ಟ್ ಬ್ಯಾಕ್ ಪಾರ್ಟ್ನ ಕೊರಳಿನ ಉದ್ದ 9 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ. ಕೆಳಗಡೆಗೆ 3 ಇಂಚು ಅಗಲ ತೊಗೊಂಡಿನಿ ಕೊರಳಿನ ಅಗಲವನ್ನು. ಇದರಿಂದ ಕೊರಳಿನ ಶೇಪು ಚೆನ್ನಾಗಿ ಬರ್ತೈತಿ. ಅದಕ್ಕೋಸ್ಕರ ಈಗ ಬ್ಯಾಕ್ ಪಾರ್ಟ್ನ ಕೊರಳಿನ ಶೇಪನ್ನು ಕೂಡ ರೌಂಡ್ ಶೇಪೇ ತೊಗೊಂಡಿನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ಲಾಗಿ ಬ್ಲೌಸನ್ನು ಸ್ಟಿಚ್ ಮಾಡಾಕ್ತೀನಿ. ಫ್ರಂಟ್ ಪಾರ್ಟಲ್ಲೂ ಕೂಡ ರೌಂಡ್ ಶೇಪೇ ತೊಗೊಂಡಿನಿ, ಬ್ಯಾಕ್ ಪಾರ್ಟಲ್ಲೂ ಕೂಡ ರೌಂಡ್ ಶೇಪ್ ತೊಗೊಂಡಿನಿ. ನೀವು ಯಾವ ಲೈನಿಂಗ್ ಬಟ್ಟೆಯ ಮೇಲೆ ಮಾರ್ಕಿಂಗ್ ಮತ್ತು ಕಟ್ಟಿಂಗ್ ಪೂರ್ತಿಯಾಗಿ ಮುಗೀತು. ಈಗ ನೆಕ್ಸ್ಟ್ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋಣ. ಈಗ ಮೇನ್ ಫ್ಯಾಬ್ರಿಕನ್ನು ಡಬಲ್ ಫೋಲ್ಡಲ್ಲಿ ಮಡಚಿಟ್ಕೊಂಡಿನಿ. ಇದ್ರ ಮೇಲೆ ಮೊದಲಿಗೆ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆಯ ಫೋಲ್ಡೆಡ್ ಸೈಡ್ಸ್ಗಳು ಒಂದೇ ಕಡೆಗೆ ಬರಬೇಕು. ಆ ರೀತಿಯಾಗಿ ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಕಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ನಾನು ಬ್ಯಾಕ್ ಪಾರ್ಟನ್ನು ಕೂಡ ಕಟ್ ಮಾಡ್ಕೋತೀನಿ. ಬ್ಯಾಕ್ ಪಾರ್ಟನ್ನು ಕೂಡ 2 ಲೇಯರ್ಸಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡಿನಿ. ಈಗ ಇದ್ರ ಮೇಲೆ ಬ್ಯಾಕ್ ಪಾರ್ಟನ್ನು ಇಟ್ಟು ಕಟ್ ಮಾಡ್ಕೊಳ್ಳೋಣ.
ಬ್ಯಾಕ್ ಪಾರ್ಟ್ನ ಫೋಲ್ಡೆಡ್ ಸೈಡ್ಸ್ಗಳು ಕರೆಕ್ಟಾಗಿ ಒಂದೇ ಕಡೆ ಬರೋ ಹಾಗೆ ಜೋಡಿಸಿಟ್ಕೊಳ್ರಿ. ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಂಡಾದಮೇಲೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೋತೀನಿ. ಫ್ರಂಟ್ ಪಾರ್ಟ್ನ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿನಿ. ಮೊದಲಿಗೆ ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಳ್ರಿ. ಅದ್ರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಕೊರಳಿನ ಭಾಗವನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿರಿ, ಈ ರೀತಿಯಾಗಿ ಜೋಡಿಸಿಟ್ಟಿನಿ. ಇದೇ ರೀತಿಯಾಗಿ ನಾನು 14ರಿಂದ 15 ವರ್ಷದ ಹುಡುಗಿಗೆ ಲಂಗ ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ತೋರಿಸಿನಿ ಸ್ಯಾರಿಯಲ್ಲಿ. ಅದರ ಲಿಂಕ್ಗಳನ್ನು ಮೇಲ್ಗಡೆ ಐಕಾರ್ಡ್ನಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿದರೆ ಆ ವಿಡಿಯೋಸ್ಗಳನ್ನು ನೋಡ್ಬೋದು. ಈ ರೀತಿ ಕೊರಳಿನ ಭಾಗದಲ್ಲಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಂಡಾದಮೇಲೆ ಎಕ್ಸ್ಟ್ರಾ ಇರುವಂತಹ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ಈಗ ಕೊರಳಿನ ಭಾಗದಲ್ಲಿ ಸಣ್ಣ ಸಣ್ಣ ಕಟ್ಸ್ಗಳನ್ನು ಕೊಡೋಣ. ಈಗ ಲೈನಿಂಗ್ ಬಟ್ಟೆಯನ್ನು ಒಳಗಡೆಗೆ ತಿರುಗಿಸ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಟಾಪ್ ಸ್ಟಿಚ್ಚನ್ನು ಹಾಕೋಬೇಕು. ತುಂಬಾ ಈಸಿ ಮೆಥಡಲ್ಲಿ ನಾನು ತಿಳಿಸ್ಕೊಡಾಕ್ತೀನಿ ಯಾವ ರೀತಿಯಾಗಿ ಕ್ರಾಪ್ ಟಾಪನ್ನು ಅಥವಾ ಲೆಹೆಂಗಾದ ಮೇಲೆ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಅಂಥೇಳಿ. ಇದರಲ್ಲೇ ನೀವು ಬೇರೆ ಬೇರೆ ರೀತಿಯಾದಂತಹ ಡಿಸೈನ್ಸ್ಗಳನ್ನು ಉಪಯೋಗಿಸಿ ಸ್ಟಿಚ್ ಮಾಡ್ಬೋದು. ನಾನು ಮೊದಲಿಗೆ ಸಿಂಪಲ್ಲಾಗಿ ತೋರಿಸಾಕ್ತೀನಿ. ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕೋಬೇಕು. ಈಗ ಉಳಿದ ಎಲ್ಲ ಕಡೆಗೂ ಕೂಡ ದೊಡ್ಡ ದೊಡ್ಡ ಹೊಲಿಗೆಯಿಂದ ಸ್ಟಿಚ್ ಹಾಕ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ಸರಿದಾಡದೇ ಇರಲಿ ಅಂಥೇಳಿ ದೊಡ್ಡ ಹೊಲಿಗೆಯಿಂದ ಸ್ಟಿಚ್ ಹಾಕ್ಕೊಳ್ಳೋಣ. ಹಾಗೆ ಮುಂದಿನ ವಿಡಿಯೋದಲ್ಲಿ ಜಾಕೆಟ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ನಾವು ನೋಡ್ಬೋದು. ಇದೇ ಸ್ಯಾರಿಯಲ್ಲಿ ನಾನು ಸೆರಗಿನ ಭಾಗದಲ್ಲಿ ಜಾಕೆಟ್ ಕಟಿಂಗ್ ಮತ್ತು ಸ್ಟಿಚಿಂಗನ್ನು ಮಾಡಿ ತೋರಿಸ್ತೀನಿ. ಅದಾದಮೇಲೆ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ನೀವು ಅಂಬ್ರೆಲ್ಲಾ ಲೆಹೆಂಗಾ ಮತ್ತು ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ನೋಡ್ತೀರಿ. ಈ ಎಲ್ಲ ವಿಡಿಯೋಸ್ಗಳನ್ನು ನೋಡಬೇಕು ಅಂದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡಾದಮೇಲೆ ಟಕ್ಸ್ಗಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಟಕ್ಸ್ಗಾಗಿ ಮೊದಲಿಗೆ ನಾವು ಸೆಂಟರ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ನ ಸೆಂಟರ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಾದಮೇಲೆ ಸೆಂಟರ್ ಪಾಯಿಂಟಿಂದ ಎರಡೂ ಕಡೆಗೂ ಕೂಡ ಮೊದಲಿಗೆ ಈ ರೀತಿಯಾಗಿ ಸೆಂಟರ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ರಿ. ಸೆಂಟರ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡಾದಮೇಲೆ ನೋಡಿರಿ, ಈ ರೀತಿಯಾಗಿ ಸೆಂಟರಿಂದ ಎರಡೂ ಕಡೆಗೂ ಕೂಡ 4 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಮತ್ತು ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ 10 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಸೆಂಟರ್ ಪಾಯಿಂಟು. ಸೆಂಟರಿಂದ ಈ ಕಡೆಗೆ 4, ಈ ಕಡೆಗೆ 4 ಮತ್ತು ಶೋಲ್ಡರಿಂದ ಕೆಳಗಡೆಗೆ 10 ಇಂಚು ಉದ್ದದಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಈ ಪಾಯಿಂಟಲ್ಲಿ ನಮ್ಮ ಟಕ್ಸ್ ಬರ್ತೈತಿ. ಚೆಸ್ಟ್ ಸೈಜ್ ಜಾಸ್ತಿ ಇತ್ತು ಅಂದ್ರೆ ಅರ್ಧ ಇಂಚ್ಗಿಂತಲೂ ಜಾಸ್ತಿ ತೊಗೊಳ್ರಿ ಟಕ್ಸ್ನ ಅಗಲವನ್ನು. ಚೆಸ್ಟ್ ಸೈಜ್ ಕಡಿಮೆ ಇತ್ತು ಅಂದ್ರೆ 30-32 ಇತ್ತಂದ್ರೆ ಒಂದು ಅರ್ಧ ಇಂಚು ಟಕ್ಸ್ ತೊಗೊಂಡ್ರೆ ಸಾಕು. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳಲ್ಲಿ ಎರಡು ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ಅರ್ಧ ಇಂಚು ಟಕ್ಸನ್ನು ಸ್ಟಿಚ್ ಮಾಡ್ಕೋತೀನಿ. ಈ ರೀತಿ ಫ್ರಂಟ್ ಪಾರ್ಟಲ್ಲಿ ಟಕ್ಸ್ ಸ್ಟಿಚ್ ಮಾಡ್ಕೊಳ್ಳೋದಾಯಿತು, ಕೊರಳಿನ ಭಾಗವನ್ನು ಸ್ಟಿಚ್ ಮಾಡ್ಕೊಳ್ಳೋದಾಯಿತು. ಟಕ್ಸ್ ಹಿಡಿದಾದ್ಮೇಲೆ ಸ್ವಲ್ಪ ಸೈಡಲ್ಲಿ ಉದ್ದ ಜಾಸ್ತಿ ಅನ್ನಿಸ್ತೈತಿ. ಅದು ಎಕ್ಸ್ಟ್ರಾ ಇರುವಂತಹ ಉದ್ದವನ್ನು ಕಟ್ ಮಾಡ್ಕೊಳ್ಳೋಣ. ಕೆಳಗಿನ ಭಾಗದಲ್ಲಿ ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಈಗ ಫ್ರಂಟ್ ಪಾರ್ಟ್ ಆಯಿತು, ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಳ್ರಿ. ಅದ್ರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಕೊರಳಿನ ಭಾಗವನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿರಿ, ಈ ರೀತಿಯಾಗಿ ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೋಬೇಕು. ಅದ್ರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಈ ರೀತಿ ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಕೊರಳಿನ ಭಾಗದಲ್ಲಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಫ್ರಂಟ್ ಪಾರ್ಟಲ್ಲಿ ಯಾವ ರೀತಿಯಾಗಿ ನಾವು ಕೊರಳನ್ನು ಸ್ಟಿಚ್ ಮಾಡ್ಕೊಂಡಿವಿ ಅದೇ ರೀತಿಯಲ್ಲಿ ಬ್ಯಾಕ್ ಪಾರ್ಟಲ್ಲೂ ಕೂಡ ಕೊರಳನ್ನು ನಾವು ಸ್ಟಿಚ್ ಮಾಡ್ಕೋಬೇಕು. ಹಾಗೆ ಕಿಡ್ಸ್ಗಳಿಗೂ ಕೂಡ ನಾನು ಸ್ಯಾರಿಯಲ್ಲಿ ಬಹಳಷ್ಟು ಸುಂದರವಾದಂತಹ ಲೆಹಂಗಾ ಬ್ಲೌಸ್ಗಳ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೀನಿ. ಹಾಗೆ ಅಂಬ್ರೆಲಾ ಫ್ರಾಕ್, ಅಂಬ್ರೆಲಾ ಲೆಹೆಂಗಾ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ಕೂಡ ನೀವು ನಮ್ಮ ಚಾನಲಲ್ಲಿ ನೋಡ್ಬೋದು. ಈಗ ಕೊರಳಿನ ಭಾಗದಲ್ಲಿ ಸಣ್ಣ ಸಣ್ಣ ಕಟ್ಸ್ಗಳನ್ನು ಕೊಟ್ಟಾದಮೇಲೆ ಲೈನಿಂಗ್ ಬಟ್ಟೆನ ಒಳಗಡೆಗೆ ತಿರುಗಿಸ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಈಗ ನಾವು ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ ಬ್ಯಾಕ್ ಪಾರ್ಟಲ್ಲಿ. ಹಾಗೆ ಈ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿರುವಂತಹ ಲೆಹೆಂಗಾ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನೀವು ನೋಡ್ಬೋದು ನನ್ನ ಚಾನಲಲ್ಲಿ. ಲಾಸ್ಟಲ್ಲೂ ಕೂಡ ಲೆಹೆಂಗಾನ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ. ಕನ್ನಡ ಮತ್ತು ಹಿಂದಿ ಎರಡೂ ಲ್ಯಾಂಗ್ವೇಜಸ್ಗಳಲ್ಲೂ ಕೂಡ ಈ ಲೆಹೆಂಗಾ ಮತ್ತು ಬ್ಲೌಸ್ನ ಕಟಿಂಗ್ ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು.
ಕೊರಳಿನ ಭಾಗವನ್ನು ಸ್ಟಿಚ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ 4 ಕಡೆಗೂ ಕೂಡ ದೊಡ್ಡ ದೊಡ್ಡ ಹೊಲಿಗೆಯಿಂದ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಸರ್ದಾಡದೇ ಇರಲಿ ಅಂತ ಹೇಳಿ ಎಲ್ಲ ಕಡೆಗೂ ಕೂಡ ದೊಡ್ಡ ದೊಡ್ಡ ಹೊಲಿಗೆಯಿಂದ ಸ್ಟಿಚ್ ಹಾಕೊಳ್ಳೋಣ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಆದಮೇಲೆ ಎಕ್ಸ್ಟ್ರಾ ಇರುವಂತಹ ಮೇನ್ ಫ್ಯಾಬ್ರಿಕನ್ನು ಟ್ರಿಮ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬ್ಯಾಕ್ ಪಾರ್ಟಲ್ಲಿ ಟಕ್ಸ್ಗಾಗಿ ನಾವು ಮಾರ್ಕ್ ಮಾಡ್ಕೋಬೇಕು. ಮೊದಲಿಗೆ ಈ ರೀತಿಯಾಗಿ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ರಿ ಬ್ಯಾಕ್ ಪಾರ್ಟನ್ನು, ಸ್ಟಿಚ್ ಮಾಡಿರುವಂತಹ ಬ್ಯಾಕ್ ಪಾರ್ಟನ್ನು. ಈಗ ಟಕ್ಸ್ಗಾಗಿ ನಾವು ಶೋಲ್ಡರ್ನ ಈ ರೀತಿ ಸೆಂಟರಲ್ಲಿ ಫೋಲ್ಡ್ ಮಾಡ್ಕೋಬೇಕು, ಶೋಲ್ಡರ್ ಪಾಯಿಂಟನ್ನು. ನೆಕ್ಸ್ಟ್ 4 ಇಂಚು ಉದ್ದದ ಟಕ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಟಕ್ಸ್ನ ಅಗಲ ಒಂದು ಅರ್ಧ ಇಂಚು. ಇದೇ ರೀತಿಯಾಗಿ ಎರಡು ಸೈಡಲ್ಲೂ ಕೂಡ ಬ್ಯಾಕ್ ಪಾರ್ಟ್ನ ಎರಡು ಶೋಲ್ಡರ್ಸ್ಗಳನ್ನು ಈ ರೀತಿ ಮಧ್ಯದಲ್ಲಿ ಮಡಚಿಬಿಟ್ಟು 4 ಇಂಚು ಉದ್ದದ ಟಕ್ಸನ್ನು ಸ್ಟಿಚ್ ಮಾಡ್ಕೋಬೇಕು. 0 ಪಾಯಿಂಟಿಂದ ಸ್ಟಾರ್ಟ್ ಮಾಡ್ಕೋತಾ ಕೆಳಗೆ ಬಂದ ಹಾಗೆ 4 ಇಂಚ್ವರೆಗೂ ಟಕ್ಸ್ನ ಉದ್ದವನ್ನು ಮತ್ತು ಅರ್ಧ ಇಂಚು ಅಗಲದ ಟಕ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಈಗ ಬ್ಯಾಕ್ ಪಾರ್ಟಲ್ಲಿ ಟಕ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋದು ಪೂರ್ತಿಯಾಗಿ ಮುಗೀತು. ಈಗ ನೆಕ್ಸ್ಟ್ ನಾವು ಬ್ಯಾಕ್ ಪಾರ್ಟಲ್ಲಿ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಮಾಡ್ಕೋತೀವಿ. ಅದಕ್ಕೋಸ್ಕರ ಸೆಂಟರಲ್ಲಿ ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಬ್ಯಾಕ್ ಪಾರ್ಟಲ್ಲಿ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನೀವು ಯಾವುದಾದ್ರೂ ಭಾಗದಲ್ಲಿ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿ ಮಾಡ್ಕೋಬೋದು. ನಾನು ಲೆಫ್ಟ್ ಸೈಡಲ್ಲಿ ಹುಕ್ಕಿನ ಮನೆ ಪಟ್ಟಿ ಮತ್ತು ರೈಟ್ ಸೈಡಲ್ಲಿ ಹುಕ್ಕಿನ ಪಟ್ಟಿಯನ್ನು ಮಾಡ್ಕೋತೀನಿ. ಹುಕ್ಕಿನ ಮನೆ ಪಟ್ಟಿಗಾಗಿ 3 ಇಂಚು ಅಗಲ ಇರುವಂತಹ ಪಟ್ಟಿಯನ್ನು ತಗೊಳ್ಳೋಣ. ಹಾಗೆ ಬ್ಲೌಸ್ಗಳಲ್ಲಿ ಫ್ರಂಟ್ ಪಾರ್ಟ್ ಬಟನ್ಸ್ ಇರ್ಬೋದು ಅಥವಾ ಬ್ಯಾಕ್ ಪಾರ್ಟಲ್ಲಿ ಬ್ಯಾಕ್ ಬಟನ್ಸ್ ಇರ್ಬೋದು. ಎರಡನ್ನೂ ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ನನ್ನ ಚಾನಲ್ದೊಳಗೆ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕಂಥೇಳಿ ಆ ಎಲ್ಲ ವಿಡಿಯೋಸ್ಗಳನ್ನು ನನ್ನ ಚಾನಲಲ್ಲಿ ಚೆಕ್ ಮಾಡಿದರೆ ನಿಮಗೆ ಸಿಗ್ತಾವೆ. ನೆಕ್ಸ್ಟು ಇನ್ನೊಂದು ಭಾಗದಲ್ಲಿ ನಾವು ಹುಕ್ಕಿನ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಹುಕ್ಕಿನ ಪಟ್ಟಿಗಾಗಿ 1.5 ಅಥವಾ 2 ಇಂಚು ಅಗಲ ಇರುವಂತಹ ಪಟ್ಟಿಯನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ನ ರೈಟ್ ಸೈಡಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ಬ್ಯಾಕ್ ಪಾರ್ಟಲ್ಲಿ ನಾವು ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ಬ್ಯಾಕ್ ಪಾರ್ಟನ್ನು ನಾವು ಸ್ಟಿಚ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟಲ್ಲಿ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಂಡೈತಿ. ನೆಕ್ಸ್ಟ್ ನಾವು ಕೆಳಗಡೆಗೆ ಫಿನಿಶಿಂಗೋಸ್ಕರ ಮೇನ್ ಫ್ಯಾಬ್ರಿಕ್ನ ಉಳಿದಿರುವಂತಹ ಪಟ್ಟಿಯನ್ನೇ ತೊಗೊಂಡಿನಿ. ಎಕ್ಸ್ಟ್ರಾ ಇರುವಂತಹ ಭಾಗವನ್ನು ಟ್ರಿಮ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟನ್ನು ಸೀದಾ ಫಿನಿಶಿಂಗ್ ಮಾಡಿ ಮೇಲೆ ಪಟ್ಟಿಯನ್ನು ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಕೊಂಡು ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ನೀವು ಡೈರೆಕ್ಟಾಗಿ ಪಟ್ಟಿಯನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಕೂಡ ಅಟ್ಯಾಚ್ ಮಾಡ್ಕೋಬಹುದು. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಸ್ವಲ್ಪ ಪೂರ್ತಿ ಫಿನಿಶಿಂಗ್ ಆಗಿ ಕಾಣಿಸ್ತೈತೆ. ಅದಕ್ಕೋಸ್ಕರ ಸಿಂಗಲ್ ಲೇಯರ್ನಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡಿನಿ. ನೆಕ್ಸ್ಟ್ ಬ್ಯಾಕ್ ಪಾರ್ಟನ್ನು ಈ ರೀತಿ ಹೊಳಿಸ್ಬಿಟ್ಟು ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ರಿ. ನೋಡಿರಿ, ಈ ರೀತಿಯಾಗಿ ಒಂದು ಲೈನ್ ಸ್ಟಿಚ್ ಹಾಕ್ಕೋಬೇಕು. ಈಗ ಪಟ್ಟಿಯನ್ನು ಒಳಗಡೆಗೆ ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿರಿ, ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ದೊಡ್ಡ ಹೊಲಿಗೆಯಿಂದ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಯಾಕಂದರೆ ಕೆಳಗಡೆ ಪಟ್ಟಿ ಅಟ್ಯಾಚ್ ಮಾಡ್ಕೊಂಡಿವಿ ಅಂದ್ರೆ ಅಲ್ಲಿ ನಾವು ಹೆಮ್ಮಿಂಗ್ ಹಾಕೋಬೇಕು. ದೊಡ್ಡ ಹೊಲಿಗೆಯಿಂದ ಹಾಕ್ಕೊಳ್ಳೋದ್ರಿಂದ ಆಮೇಲೆ ತೆಗಿಬೋದು ಹೊಲಿಗೆಯನ್ನು ಹೆಮ್ಮಿಂಗ್ ಮಾಡ್ಕೊಂಡು ಆದಮೇಲೆ. ಇದೇ ರೀತಿಯಾಗಿ ಬ್ಯಾಕ್ ಪಾರ್ಟ್ನ ಇನ್ನೊಂದು ಸೈಡು ಲೆಫ್ಟ್ ಸೈಡು ಮತ್ತು ಫ್ರಂಟ್ ಪಾರ್ಟ್ನ ಕೆಳಗಡೆಗೂ ಕೂಡ ಇದೇ ರೀತಿಯಾಗಿ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಂಡು ನಾನು ಮೊದಲಿಗೆ ಬ್ಯಾಕ್ ಪಾರ್ಟ್ನ ಕೆಳಗಡೆಗೆ, ಅದೇ ರೀತಿಯಾಗಿ ಫ್ರಂಟ್ ಪಾರ್ಟಲ್ಲೂ ಕೂಡ ಕೆಳಗಡೆಗೆ ಈ ರೀತಿ ಪಟ್ಟಿಯನ್ನು ಅಟ್ಯಾಚ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೊಂಡಿನಿ. ನೋಡಿರಿ, ಇದು ಫ್ರಂಟ್ ಪಾರ್ಟಲ್ಲಿ ಈ ರೀತಿ ಪಟ್ಟಿ ಅಟ್ಯಾಚ್ ಮಾಡ್ಕೊಂಡಿನಿ. ನೆಕ್ಸ್ಟ್ ನಾವು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನು ಸರಿಯಾಗಿ ಜೋಡಿಸಿಟ್ಕೊಂಡು ಶೋಲ್ಡರ್ ಭಾಗದಲ್ಲಿ ಸ್ಟಿಚ್ ಹಾಕ್ಕೊಳ್ಳೋಣ. ಎರಡು ಶೋಲ್ಡರ್ಸ್ಗಳನ್ನು ಸರಿಯಾಗಿ ಜೋಡಿಸಿಟ್ಕೊಂಡು ಮೊದಲಿಗೆ ಕೊರಳಿನ ಭಾಗದಿಂದನೇ ಸ್ಟಾರ್ಟ್ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿರಿ, ಈ ರೀತಿಯಾಗಿ ಎರಡು ಶೋಲ್ಡರ್ಸ್ಗಳನ್ನು ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಸ್ಟಿಚ್ ಹಾಕ್ಕೋಬೇಕು.
ನೋಡಿರಿ, ಎರಡು ಶೋಲ್ಡರ್ಸ್ಗಳನ್ನು ಜಾಯಿಂಟ್ ಮಾಡ್ಕೊಂಡಾದಮೇಲೆ ಫೈನಲ್ ಆಗಿ ನಾವು ಆರ್ಮೋಲ್ನ ಕಟಿಂಗ್ ಮಾಡ್ಕೊಳ್ಳೋಣ. ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ 5.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಬಾಕ್ಸ್ ಹಾಕ್ಕೊಂಡು 1.5 ಇಂಚ್ಗೆ ರೌಂಡ್ ಶೇಪ್ ತೊಗೋಬೇಕು. ಯಾಕಂದರೆ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಎರಡನ್ನೂ ಜೋಡಿಸಿನೇ ನಾನು ಕಟ್ ಮಾಡ್ಕೊಳಕ್ತೀನಿ, ಅದಕ್ಕೋಸ್ಕರ. ಆಮೇಲೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನು ಸೆಪ್ರೇಟ್ ಓಪನ್ ಮಾಡಿಕೊಂಡು ಫ್ರಂಟ್ ಪಾರ್ಟಲ್ಲಿ ಇನ್ನೂ ಅರ್ಧ ಇಂಚು ಕೆಳಗಡೆಗೆ ನಾವು ರೌಂಡ್ ಶೇಪನ್ನು ತೊಗೋಬೇಕು. ಇದೇ ರೀತಿಯಾಗಿ ಎರಡು ಆರ್ಮೋಲಲ್ಲೂ ಕೂಡ 5.5 ಇಂಚ್ಗೆ ಆರ್ಮೋಲ್ನ ಉದ್ದವನ್ನು ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಮಾಡಿಕೊಡ್ರಿ. ನೆಕ್ಸ್ಟ್ ನಾನು ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೋತೀನಿ. ಸ್ಲೀವ್ಸ್ಗಾಗಿ ನಾನು ಬಟ್ಟೆಯನ್ನು 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. 4 ಲೇಯರ್ಸ್ ಕೂಡ ಓಪನ್ನೇ ಇದಾವೆ, ಜಾಯಿಂಟ್ ಇಲ್ಲ. ಅದಕ್ಕೋಸ್ಕರ ನಾನು ಮೊದಲಿಗೆ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಸೆಂಟರಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೋತೀನಿ. ನೆಕ್ಸ್ಟ್ ಸ್ಲೀವ್ಸ್ನ ಕಟ್ಟಿಂಗ್ ಆಗಿ ಮೊದಲಿಗೆ ಆರ್ಮೋಲ್ನ ಉದ್ದವನ್ನು ಈ ರೀತಿ ಮೆಜರ್ಮೆಂಟ್ ತೊಗೊಳ್ರಿ. ಟೋಟಲಿ 8 ಇಂಚ್ ಬೇಕು, 1 ಇಂಚ್ ಎಕ್ಸ್ಟ್ರಾ 9 ಇಂಚ್ ತೊಗೊಂಡಿನಿ. ನೆಕ್ಸ್ಟು ಸ್ಲೀವ್ಸ್ನ ಉದ್ದ 4 ಇಂಚ್ ರೆಡಿ ಮಾಡ್ಕೋಬೇಕು, 1 ಇಂಚ್ ಎಕ್ಸ್ಟ್ರಾ 5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ. ಓಪನ್ಸ್ ಫೋಲ್ಡೆಡ್ ಸೈಡ್ ಕಡೆಯಿಂದ 3 ಇಂಚ್ಗೆ ಮತ್ತು ಅಲ್ಲಿಂದ ಕೆಳಗಡೆಗೆ 2.5 ಇಂಚ್ಗೆ ಸ್ಲೀವ್ಸ್ನ ಡೌನನ್ನು ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ನ ಫಿಟ್ಟಿಂಗ್ ಪಾಯಿಂಟನ್ನು ಮೆಜರ್ಮೆಂಟ್ ತೊಗೋತೀನಿ. 6.5 ಇಂಚ್ ಐತಿ, ಇಲ್ಲಿಂದ 6.5 ಇಂಚ್ಗೆ ಕ್ರಾಸ್ ಆಗಿ ತೊಗೋಬೇಕು. ನೋಡಿರಿ, ಫಿಟ್ಟಿಂಗ್ ಪಾಯಿಂಟಿಂದ ಶೋಲ್ಡರ್ ಪಾಯಿಂಟ್ವರೆಗೂ 6.5 ಇಂದ 7 ಇಂಚ್ವರೆಗೂ ನಾವು ತೊಗೋಬೋದು. 7 ಇಂಚ್ ಕ್ರಾಸ್ ತೊಗೊಂಡು ಅಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್, ಟೋಟಲಿ ಮತ್ತೆ 9 ಇಂಚ್ ಆಯಿತು. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಸ್ಲೀವ್ ಶೇಪನ್ನು ತಗೊಳ್ಳೋಣ. ಫಿಟ್ಟಿಂಗ್ ಪಾಯಿಂಟಿಂದ ನಮ್ಮ ಸ್ಲೀವ್ ಶೇಪ್ ಸೀದಾ ಬರಬೇಕು, ಅಲ್ಲಿವರೆಗೂ ಸ್ಲೋಪಾಗಿ ತೊಗೋಬೇಕು ಸ್ಲೀವ್ ಶೇಪನ್ನು. ನೆಕ್ಸ್ಟ್ ಇಲ್ಲಿ ಫೋಲ್ಡೆಡ್ ಸೈಡ್ ಕಡೆಗೆ ಓಪನ್ ಐತಿ, ಎರಡು ಕಡೆಗೂ ಕೂಡ ಓಪನ್ನೇ ಇದಾವೆ. ಅದಕ್ಕೋಸ್ಕರ ನಾವು ನೋಡಿರಿ 4 ಲೇಯರ್ಸ್ಗಳು ಓಪನ್ ಅದಾವೆ. ಇಲ್ಲಿ ನಾನು ಜಾಯಿಂಟ್ ಮಾಡ್ಕೋತೀನಿ. ಈಗ ಇದನ್ನು ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕನ್ನು 4 ಲೇಯರ್ಸಲ್ಲಿ ಫೋಲ್ಡ್ ಮಾಡಿಕೊಡ್ರಿ. ಈ ರೀತಿ 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಸ್ಲೀವ್ಸ್ನ ಅಗಲ ಎಷ್ಟು ಬೇಕೋ ಅಲ್ಲಿವರೆಗೂ ನಾವು 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ. ಈಗ ಒಂದು ಅರ್ಧ ಇಂಚು ಫೋಲ್ಡೆಡ್ ಸೈಡ್ ಕಡೆಗೆ ಕಮ್ಮಿ ತೊಗೊಂಡಿನಿ, ಯಾಕಂದ್ರೆ ಲೈನಿಂಗ್ ಬಟ್ಟೆಯ ಮೇಲೆ ನಾವು ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ ಏನು ಜಾಯಿಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀತಿ 4 ಲೇಯರ್ಸ್ನಲ್ಲಿ ಕಟ್ ಮಾಡ್ಕೊಂಡಿನಿ. ಈಗ ಸ್ಲೀವ್ಸ್ ಸ್ಟಿಚಿಂಗ್ ಮಾಡ್ಕೋತೀನಿ. ಮೊದಲಿಗೆ ಜಾಯಿಂಟ್ ಮಾಡ್ಕೊಳ್ಳೋಣ ಲೈನಿಂಗ್ ಬಟ್ಟೆಗಳನ್ನು. ನೋಡಿರಿ, ಈ ರೀತಿಯಾಗಿ ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಇಲ್ಲಿಗೆ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ಈ ರೀತಿ ಓಪನ್ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕ್ಕೋತೀನಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡಾದಮೇಲೆ ಮೇನ್ ಫ್ಯಾಬ್ರಿಕ್ ತೊಗೊಳ್ಳೋಣ. ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೋಬೇಕು. ಅದ್ರ ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಲೈನಿಂಗ್ ಬಟ್ಟೆಯ ತೋಳನ್ನು ಸರಿಯಾಗಿ ಜೋಡಿಸಿಟ್ಕೊಂಡು ಕೆಳಗಡೆಗೆ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿರಿ, ಈ ರೀತಿಯಾಗಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಂಡಾದಮೇಲೆ ಲೈನಿಂಗ್ ಫ್ಯಾಬ್ರಿಕನ್ನು ಕೆಳಗಡೆಗೆ ತಿರುಗಿಸ್ಕೊಳ್ರಿ. ಅದ್ರ ಮೇಲೆ ಒಂದು ಲೈನ್ ಸ್ಟಿಚ್ ಬರಬೇಕು, ಒಂದು ಎಂಡ್ಗೆ ಒಂದು ಲೈನ್ ಸ್ಟಿಚ್ ಹಾಕೋಬೇಕು. ಈ ರೀತಿ ಸ್ಟಿಚ್ ಹಾಕ್ಕೊಂಡಾದಮೇಲೆ ಲೈನಿಂಗ್ ಬಟ್ಟೆಯನ್ನು ಒಳಗಡೆಗೆ ತಿರುಗಿಸ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ ಕೆಳಗಡೆಗೆ. ಈ ರೀತಿಯಾಗಿ ಸ್ಲೀವ್ಸನ್ನು ರೆಡಿ ಮಾಡ್ಕೊಂಡಿನಿ. ಎಕ್ಸ್ಟ್ರಾ ಇರುವಂತಹ ಭಾಗವನ್ನು ಟ್ರಿಮ್ ಮಾಡ್ಕೊಳ್ಳೋಣ. ಇದೇ ರೀತಿಯಲ್ಲಿ ನಾವು 2 ಸ್ಲೀವ್ಸ್ಗಳನ್ನು ಕೂಡ ರೆಡಿ ಮಾಡ್ಕೋಬೇಕು. ಒಂದು ಸ್ಲೀವ್ಸ್ ಮಾತ್ರ ನಾನು ಸ್ಟಿಚ್ ಮಾಡಿ ತೋರಿಸಿನಿ ಒಂದು ಸ್ಲೀವನ್ನು. ಇನ್ನೊಂದು ಸ್ಲೀವನ್ನು ಕೂಡ ನೀವು ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಈಗ 2 ಸ್ಲೀವ್ಗಳು ರೆಡಿಯಾಗ್ಯಾವು. ಈಗ ನಾವು ಫ್ರಂಟ್ ಪಾರ್ಟಲ್ಲಿ ನಾವು ಸ್ಲೀವ್ನ ಸ್ವಲ್ಪ ಡೌನ್ ಎಕ್ಸ್ಟ್ರಾ ಕಟ್ ಮಾಡ್ಕೋತೀವಿ, ಒಂದು ಅರ್ಧ ಇಂಚ್ನಷ್ಟು ಫ್ರಂಟ್ ಪಾರ್ಟ್ಗಾಗಿ. ಅದಕ್ಕೋಸ್ಕರ ಈ ರೀತಿ ಒಂದು ಸ್ಲೀವನ್ನು ತೊಗೊಂಡು ಕಟ್ ಮಾಡ್ಕೊಂಡಿನಿ. ಇನ್ನೊಂದು ಭಾಗದಲ್ಲೂ ಕೂಡ ಎರಡನ್ನೂ ಕೂಡ ಅಪೋಸಿಟ್ ಸೈಡಲ್ಲಿ ಇಟ್ಕೊಂಡು ನಾವು ಇನ್ನೊಂದು ತೋಳಲ್ಲೂ ಕೂಡ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಲೆಫ್ಟ್ ಮತ್ತು ರೈಟ್ ಸೈಡ್ನ ಸ್ಲೀವ್ಗಳನ್ನು ಕಟ್ ಮಾಡ್ಕೊಳ್ಳೋದು ಪೂರ್ತಿಯಾಗಿ ಮುಗೀತು. ಇದನ್ನು ಈಗ ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಬ್ಲೌಸನ್ನು ಸೀದಾ ಇಟ್ಕೊಂಡಿನಿ. ಯಾವ ಭಾಗದಲ್ಲಿ ನೀವು ಅಟ್ಯಾಚ್ ಮಾಡ್ಕೋಬೇಕಾಗೈತಿ ನೋಡ್ಕೊಂಬಿಟ್ಟು ಲೆಫ್ಟ್ ರೈಟ್ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ರಿ. ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರುವಂತಹ ಭಾಗ ಫ್ರಂಟ್ ಪಾರ್ಟಲ್ಲಿ ಬರಬೇಕು. ಆ ರೀತಿಯಾಗಿ ಸ್ಲೀವನ್ನು ಸರಿಯಾಗಿ ಜೋಡಿಸಿಟ್ಕೊಂಡು
ಬ್ಲೌಸ್ನ ಸೆಂಟರ್ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ಕೊಳ್ರಿ. ಬ್ಲೌಸನ್ನು ಸೀದಾ ಇಡಬೇಕು, ಅದ್ರ ಮೇಲೆ ಸ್ಲೀವ್ ಪಾರ್ಟನ್ನು ಉಲ್ಟಾ ಇಟ್ಕೋಬೇಕು. ಶೋಲ್ಡರ್ ಪಾಯಿಂಟಿಂದ ಸ್ಟಾರ್ಟ್ ಮಾಡಬೇಕು. ಶೋಲ್ಡರ್ ಪಾಯಿಂಟ್ ಮತ್ತು ಸ್ಲೀವ್ನ ಸೆಂಟರ್ ಪಾಯಿಂಟ್ ಕರೆಕ್ಟಾಗಿ ಜೋಡಿಸಿ ಇಟ್ಕೊಂಡು ಮುಂದೆ ಹಿಂದೆ ಈ ರೀತಿ ಎರಡೂ ಕಡೆಗೂ ಕೂಡ ಒಂದೊಂದು ಲೈನ್ ಸ್ಟಿಚ್ ಹಾಕೋಬೇಕು. ಮತ್ತು ಅದ್ರ ಮೇಲೆ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ, ಉಚ್ಚದೆ ಇರಲಿ ಅನ್ನೋ ಕಾರಣಕ್ಕಾಗಿ. ಈ ರೀತಿಯಾಗಿ ಒಂದು ಸ್ಲೀವನ್ನು ಅಟ್ಯಾಚ್ ಮಾಡಿ ತೋರಿಸಿನಿ. ಇದೇ ರೀತಿಯಾಗಿ ಇನ್ನೊಂದು ಸ್ಲೀವನ್ನು ಕೂಡ ನೀವು ಅಟ್ಯಾಚ್ ಮಾಡ್ಕೋಬೇಕು. ಈಗ ಎರಡು ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಎರಡು ಸೈಡ್ಸ್ಗಳಲ್ಲೂ ಕೂಡ ಫಿಟ್ಟಿಂಗ್ ಲೈನನ್ನು ಸ್ಟಿಚ್ ಮಾಡ್ಕೋಬೇಕು. ಫಿಟ್ಟಿಂಗ್ ಲೈನ್ಸ್ಗಳನ್ನು ಯಾವ ರೀತಿಯಾಗಿ ನಾವು ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಫ್ರಂಟ್ ಪಾರ್ಟ್ನ ಸೆಂಟರ್ ಪಾಯಿಂಟ್ ಮತ್ತು ಬ್ಯಾಕ್ ಪಾರ್ಟಲ್ಲಿ ಆಲ್ರೆಡಿ ನಾವು ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಗಳನ್ನು ಅಟ್ಯಾಚ್ ಮಾಡ್ಕೊಂಡಿವಿ. ಅದನ್ನು ಸೆಂಟರ್ ಪಾಯಿಂಟ್ಗೆ ಕರೆಕ್ಟಾಗಿ ಬರೋ ಹಾಗೆ ಜೋಡಿಸಿ ಇಟ್ಕೋಬೇಕು. ಇದು ಫ್ರಂಟ್ ಪಾರ್ಟ್ನ ಸೆಂಟರ್ ಪಾಯಿಂಟು. ಸೆಂಟರ್ ಪಾಯಿಂಟಿಂದ ಎರಡೂ ಕಡೆಗೂ ಕೂಡ ನಾವು ಚೆಸ್ಟ್ನ ಸೈಜ್ಗೆ ಮಾರ್ಕ್ ಮಾಡ್ಕೋಬೇಕು. ಚೆಸ್ಟ್ 34 ಇಂಚ್ ಐತಿ. 34 ಇಂಚರ 4ನೇ ಭಾಗ 8.5 ಇಂಚು. 8.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು ಸೊಂಟದ ಅಳತೆ 32 ಇಂಚು. 32ರ 4ನೇ ಭಾಗ 8 ಇಂಚು. ಈ ರೀತಿ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಮತ್ತು ಸ್ಲೀವ್ನ ಅಗಲವನ್ನು ಕೂಡ ಇದೇ ರೀತಿಯಾಗಿ ಫಿಟ್ಟಿಂಗ್ ಪಾಯಿಂಟ್ಸ್ಗಳನ್ನು ಮಾರ್ಕ್ ಮಾಡಿಕೊಂಡು ಆ ಲೈನ್ಗೆ ಒಂದು ಲೈನ್ ಸ್ಟಿಚ್ ಹಾಕೋಬೇಕು. ಎಲ್ಲ ಲೈನ್ಸ್ಗಳನ್ನು ಜೋಡಿಸ್ಕೊಳ್ರಿ ಮಾರ್ಕ್ ಮಾಡ್ಕೊತ. ಸೊಂಟದ ಅಳತೆ, ಚೆಸ್ಟ್ನ ಅಳತೆ, ಆರ್ಮೋಲ್ ಮತ್ತು ತೋಳಿನ ಸುತ್ತಳತೆ ಎಲ್ಲವನ್ನು ಕೂಡ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಸ್ಟಿಚ್ ಹಾಕೋಬೇಕು. ಮತ್ತು ಮಾರ್ಜಿನ್ ಭಾಗದಲ್ಲಿ ನೀವು ಎಕ್ಸ್ಟ್ರಾ ಹೊಲಿಗೆಗಳನ್ನು ಸ್ಟಿಚ್ ಹಾಕ್ಕೊಂಡ್ರಿ ಅಂತಂದ್ರೆ ಎರಡೂ ಕಡೆಗೂ ಕೂಡ ಇದೇ ರೀತಿಯಾಗಿ ಫಿಟ್ಟಿಂಗ್ ಲೈನ್ಸ್ಗಳನ್ನು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಹಾಕೋದಾದಮೇಲೆ ಬ್ಲೌಸ್ ಪೂರ್ತಿಯಾಗಿ ರೆಡಿ ಆಯಿತು. ಫಿಟ್ಟಿಂಗ್ನ ಎಲ್ಲ ಮಾರ್ಕಿಂಗ್ಸ್ಗಳು ಕರೆಕ್ಟಾಗಿತ್ತಂದ್ರೆ ಆರ್ಮೋಲಲ್ಲಿ ಈ ಪಾಯಿಂಟ್ಸ್ಗಳು ಕರೆಕ್ಟಾಗಿ ಜಾಯಿಂಟ್ ಆಗಿರ್ತಾವೆ. ಈ ರೀತಿಯಾಗಿ ಬ್ಲೌಸನ್ನು ನಾವು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈಗ ಬ್ಲೌಸ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ ಪೂರ್ತಿಯಾಗಿ ಮುಗ್ದೈತಿ. ಬ್ಯಾಕ್ ಪಾರ್ಟಲ್ಲಿ ನಾನು ಡೋರಿಯನ್ನು ಕೂಡ ಅಟ್ಯಾಚ್ ಮಾಡ್ಕೊಂಡಿನಿ. ಲೆಹಂಗಾದ ಮೇಲೆ ಕ್ರಾಪ್ ಟಾಪ್ ಅಥವಾ ಸಿಂಪಲ್ ಆದಂತಹ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ನಿಮಗೆ ಸಿಂಗಲ್ ಟಕ್ಸ್ ಬ್ಲೌಸನ್ನು ಸ್ಟಿಚ್ ಮಾಡಿ ತೋರಿಸೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸೆರಗಿನ ಭಾಗದಲ್ಲಿ ಜಾಕೆಟನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.